ವರ್ಷಗಳ ಕಾಲದ ಒಂದು ಪ್ರತಿಫಲ ನಮ್ಮ ಗ್ರಾಸ್ ಲೆವೆಲ್ ಬಂದಂಥವ್ರು ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಕಾಂಗ್ರೆಸ್ ಪಾರ್ಟಿನ ಬಿಟ್ಟು ಹೋದಂಥವರೆಲ್ಲ ಕಾಂಗ್ರೆಸ್ಸೇ ಮನೆ, ಕಾಂಗ್ರೆಸ್ಸೇ ದೇಗುಲ, ಕಾಂಗ್ರೆಸ್ಸೇ ಎಲ್ಲ ಮಾಡ್ಕೊಂಡ್ಬಂದರು. ಅದಕ್ಕೆ ಇವತ್ತು ದೇವರದಕ್ಕೆ ತಕ್ಕ ಪ್ರತಿಫಲ ಕೊಟ್ಟಿದ್ದಾರೆ. ಅಜ್ಜಯ್ಯನ ಆಶೀರ್ವಾದ. ಇವತ್ತು ಇವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ನಮಗಂತೂ ಕನಕಪುರ ತಾಲೂಕಿನ ಎಲ್ಲ ಜನತೆಗಳು ಕೂಡ ತುಂಬ ಹೆಮ್ಮೆ ಇದೆ. ನಮ್ಮ ಶಾಸಕರು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ನಮಸ್ಕಾರ. ಡಿ ಕೆ ಸುರೇಶ್ ಅವರು ತಮ್ಮ ಅಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ. ಡಿ ಕೆ ಸುರೇಶ್ ಅವರು ವರ್ಕ್ ಮಿಷಿನ್ ಸರ್. ಅದು ಯಾವತ್ತೂ ಒಂದು 24 ಗಂಟೆ ಸಮಯದಲ್ಲಿ ಬಹುಶಃ ಅವರು ಒಂದು 4 ಗಂಟೆ ಕೂಡ ಮಲಗ್ತಾರೆ ಅನ್ನೋದಿಲ್ಲ. ಯಾವಾಗಲೂ ವರ್ಕ್ ಮಾಡ್ತಾ ಇರ್ತಾರೆ. ಎಲ್ಲ ಕಾರ್ಯಕರ್ತರುಗಳು ಕನಕಪುರ ತಾಲೂಕು ಇರ್ಬೋದು, ಇಡೀ ಬೆಂಗಳೂರು ದಕ್ಷಿಣ ತಾಲೂಕಿನ ಜಿಲ್ಲೆ ಎಲ್ಲ ಕಾರ್ಯಕರ್ತರುಗಳು ಕೂಡ ಮೇಂಟೈನ್ ಮಾಡ್ತಕ್ಕಂಥವ್ರು. ಅವರು ಎಲ್ಲ ಥರದಲ್ಲೂ ಸ್ಪಂದಿಸ್ತಾರೆ. ನಾವು ಇವರು ಸ್ನೇಹಿತರು, ಬಟ್ ಇವರು ಭಾಳ ಆ್ಯಕ್ಟಿವ್ನೆಸ್. ಆ್ಯಕ್ಚುಲಿ ಯೂತ್ ಕಾಂಗ್ರೆಸ್ಸು ಪ್ರೆಸಿಡೆಂಟ್ ಆಗಿದ್ದಾಗ ITVCಲಿ ನಾನು ಇವರು ಎಲೆಕ್ಷನ್ ನಿಂತಿದ್ದಾಗ TAPCMSಲಿ ನನಗೆ 36 ಕಡಿಮೆ ಆಯಿತು. ಇವರು ಹೈಯೆಸ್ಟ್ ಆದರು. ನಂತರ ಅವರು ಜಿಲ್ಲಾ ಪಂಚಾಯತಿಗೆ ಹೋದರು. ಹೀಗೆ ಆಗಿ ಇವರು ಅಭಿವೃದ್ಧಿ ಕೆಲಸದಲ್ಲಿ ನಂಬರ್ 1. ಯಾವುದೇ ಒಂದು ಕೆಲಸ ಕೊಟ್ಟರೆ ಕರಿಯಪ್ಪನವ್ರಂಗೆ ಲೆಟ್ರ್ ಹಿಡಿದು ಒಂದು ಲೆಟ್ರ್ ಕೊಟ್ಟರೆ ಆ ಕೆಲಸ ಆಗೋದು. ಆ ಉದ್ದೇಶದಿಂದ ನಾವು ಇವರ ನಾಯಕತ್ವವನ್ನು ಒಪ್ಪಿ ನಾವು ಆತ್ಮೀಯವಾಗಿ ನಮ್ಮ ಕನಕಪುರ ತಾಲೂಕಿಗೆ ಅಭಿವೃದ್ಧಿ ಕೆಲಸ ಮಾಡೋದು ಹೇಳಿ ನಮ್ಮ ಸಂಪೂರ್ಣವಾದ ಸಹಕಾರ ಬೆಂಬಲವನ್ನು ನಾವು ಕೊಟ್ಟಿದ್ದೀವಿ. ನಮ್ಮ ಮುಖ್ಯಮಂತ್ರಿಯವರು ಮೊದಲನೇ ಬಾರಿಗೆ ಕನಕಪುರ ತಾಲೂಕಿಗೆ ಬಂದಿದ್ದಾರೆ. ಇದು ಒಂದು ಸುವರ್ಣ ಅವಕಾಶದ ಹಬ್ಬ. ಹಬ್ಬ ಅಂದ್ರೇನು, ಈ ಊರ ಹಬ್ಬದ ಜಾತ್ರೆ ಮಾಡ್ತೀವಲ್ಲ, ಅದು ಅಂಥ ಅದ್ಧೂರಿಯಾದ ಹಬ್ಬ ಇವತ್ತು. ನಾವು ನಮ್ಮ ಆಸೆ ಈ ಪ್ರತಿಯೊಂದು ಮನೆ ಹಿರಿಯರು ಕಿರಿಯರು ಮಕ್ಕಳ ತವಿಂದ ಹಿಡಿದು ನಮ್ಮ ಸಾಹೇಬ ಮುಖ್ಯಮಂತ್ರಿ ಆಗಬೇಕು ಅಂತ ಸತತವಾಗಿ 40 ವರ್ಷ ನಾವು ಅದನ್ನು ಕನಸಿನಲ್ಲಿ ಆಸೆ ಇಟ್ಕೊಂಡಿದ್ದಂಥ ನಮ್ಮ ಕನಸು ಇವಾಗ ನಮಗೆ ಈಡೇರ್ತು. ಇವತ್ತು ಭಾಳ ಸಂತೋಷವಾಗಿದೆ. ಈ ಯೋಗ ಇದೆಯಲ್ಲ, ನಮ್ಮ ಕನಕಪುರ ಜನತೆಯ ಭಾಗ್ಯ. ಇದು ಭಾಗ್ಯ ಅಂತ ಹೇಳೋಕ್ಕೆ ನಾನು ಭಾಳ ಸಂತೋಷ ಪಡ್ತೀನಿ. ನಾವು ಹೆಮ್ಮೆ ಪಡ್ತೀವಿ. ಇವತ್ತು ಅಣ್ಣ ತಮ್ಮದಿರು ಜೋಡೆತ್ತು ಅಂದರೆ ಎಲ್ಲೂ ಆ ಜೋಡೆತ್ತಿನ ಎಲ್ಲೂ ಲೆಕ್ಕ ತರಬಾರ್ದು. ಆ ತರಕ್ಕೆ ಅಣ್ಣ ತಮ್ಮ ಹಗಲು ರಾತ್ರಿ ದುಡಿದಿದ್ದಾರೆ. ನಿದ್ದೆ ಮಾಡಲಿಲ್ಲ, ಊಟ ಮಾಡಲಿಲ್ಲ. 24 ಗಂಟೆಯಲ್ಲಿ 2 ಅವರ್ ನಿದ್ದೆ ಮಾಡಿದ್ದಾರೆ ನಮ್ಮ ಸಾಹೇಬ. ಅದು ಯಾವ ಯೋಗದಲ್ಲಿ ಹುಟ್ಟಿದ್ರು ನಮ್ಮ ಸಾಹೇಬ ಯಾವ ಯೋಗದಲ್ಲಿ ಹುಟ್ಟಿದ್ರು ಆ ಪುಣ್ಯಾತ್ಮ 2 ಅವರ್ 3 ಅವರ್ 4 ಅವರ್ ಇಷ್ಟ ನನ್ನ ಸಾಹೇಬ 40 ವರ್ಷದ ಇತಿಹಾಸದಲ್ಲಿ ನಿದ್ದೆ ಮಾಡಿರೋದು. ಊಟ ಟೈಮ್ಗೆ ಊಟ ಇಲ್ಲ, ನಿದ್ರೆ ಟೈಮ್ಗೆ ನಿದ್ರೆ ಇಲ್ಲ. ಜನಸೇವೆ ರಾಜ್ಯ ಸೇವೆ ಇದರಲ್ಲಿ ಯಶಸ್ವಿ ಆಯಿತು. ಭಗವಂತ ಅವ್ರಿಗೆ ಒಳ್ಳೇದು ಮಾಡ. ನಮ್ಮ ಆಸೆ ಈಡೇರ್ತು. ಇನ್ನು ಮುಂದೆ ಇನ್ನು ಈ 2028ಕ್ಕೂ ಇದೇ ರೀತಿ ಅವ್ರಿಗೆ ಅವಕಾಶ. ಈಗ 2 ವರ್ಷ ಅವಕಾಶ ಇದೆ. ಈಗ ಸದ್ಯಕ್ಕೆ ಸಾಲುದಿಲ್ಲ ಅವ್ರಿಗೆ.